ಏ ಅಂಕಲ್, ಏನ್ರಿ ಹಾಗೆ ನೋಡ್ತಾ ಇದ್ದೀರಾ? ನಾನು ಇಷ್ಟ ಇಲ್ವಾ ನಿಮಗೆ? ಏಕೆ, ನಾನು ನಿಮ್ಮ ಸುಬ್ಬಿಯಷ್ಟು ಚಂದ ಇಲ್ಲ ಅಂತಾನಾ? ಆದರೆ ನಾನು ಏನು ಮಾಡಲಿ, ನಾನಿರುವುದೇ ಕಪ್ಪು. ಕಪ್ಪು ಅಂದರೆ ಕೃಷ್ಣವರ್ಣ ಅಂತಾರೆ, ಆದರೆ ಯಾರೂ ಸಹ ನನ್ನ ಕೃಷ್ಣ ಅಂತಿರಲಿ ಒಬ್ಬ ಮನುಷ್ಯ ಅಂತ ಕೂಡ ನೋಡಲ್ಲ ಅಂಕಲ್ ಎನ್ನುತ್ತಾ ಡೈಲಾಗ್ ಹೇಳಿ ಮುಗಿಸಿ ಕುಳಿತಳು ಮುದ್ದು ಬೊಂಬೆ. ಓ ಸೂಪರ್ ಮೇಡಮ್, ಸೂಪರ್. ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದೀರಿ ಅಂದರೆ ಪಕ್ಕ ನಮ್ಮ ಫಿಲಂ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಎಂದರು ಡೈರೆಕ್ಟರ್ ಸರ್. ಸುಮ್ಮನೆ ನಕ್ಕಳು ಅವಳು. ಎಂದೋ ಇದೇ ಡೈರೆಕ್ಟರ್ ಹೇಳಿದ ಮಾತು ನೆನಪಾಯಿತು. ಎಲ್ಲಿಂದ ಬರ್ತೀರಮ್ಮ ನೀವು? ಥೂ, ಒಂದು ಚಿಕ್ಕ ಡೈಲಾಗ್ ಹೇಳುವುದಕ್ಕೂ ಬರುವುದಿಲ್ಲ, ಏನೂ ಇಲ್ಲ. ನಿಮ್ಮಂತಹ ಜನಕ್ಕೆ ಯಾಕ್ರಿ ಬೇಕು ಆಕ್ಟಿಂಗ್ ಎಲ್ಲ? ಹೋಗಿ ಮದುವೆ ಆಗಿ ಅದೇ ಸರಿ ಎಂದು ಎಲ್ಲರ ಎದುರು ಅವಮಾನ ಮಾಡಿದ್ದು ಕಂಡು ಅಂದಿನ ದಿನ ಅಳು ಬಂದರೆ ಅದೇ ಇಂದು ಅದನ್ನು ನೆನೆದು ನಗು ಬಂದಿತ್ತು. ಜೀವನ ಎಷ್ಟು ವಿಚಿತ್ರ ಎಂದು ಆಶ್ಚರ್ಯವಾಯಿತು. ಎಂದೋ ನಾವು ದುಃಖದಲ್ಲಿ ಇದ್ದ ಸಂದರ್ಭವನ್ನು ನೆನೆದರೆ ಖುಷಿ ನೀಡುತ್ತದೆ. ಅದೇ ನಾವು ಖುಷಿಯಲ್ಲಿದ್ದ ಸಂದರ್ಭವನ್ನು ನೆನೆದರೆ ಕಣ್ಣು ಅಂಚು ಒದ್ದೆಯಾಗುತ್ತದೆ ಎಂದುಕೊಂಡವಳ ಕಣ್ಣು ಅಂಚು ಒದ್ದೆಯಾಗಿತ್ತು ತನ್ನ ಇನಿಯನ ನೆನೆದು. ತಾನೇ ಇಷ್ಟಪಟ್ಟು ಬಿಡುಗಡೆ ಹೊಂದಿದ್ದ ಸಂಬಂಧ ಅದು. ಆದರೆ ಆ ನೆನಪು ಇನ್ನೂ ಮಾಸಿಲ್ಲ ಎಂಬುದು ಸತ್ಯ. ಏಕೆ ಎಂಬುದಕ್ಕೆ ಕಾರಣ ದೊರಕಲಿಲ್ಲ. ಹೌದು, ತನ್ನ ವೃತ್ತಿ ಜೀವನಕ್ಕಾಗಿ ತನ್ನ ಕೌಟುಂಬಿಕ ಜೀವನವನ್ನೇ ತ್ಯಜಿಸಿದ ಹುಡುಗಿ ಇವಳು ಸಾಧ್ವಿಕಾ. ಬೆಣ್ಣೆ ಮುದ್ದೆಯಂತೆ ಮೈಬಣ್ಣ, ಗುಂಗುರು ಕೂದಲಿನ ಚೆಲುವೆ. ಏ ಶ್ರೀಗಂಧ, ನಿನ್ನ ಸುತ್ತಲೇ ಇರಬೇಕು ಎಂದು ಮನ ಬಯಸುತ್ತಿದೆ ಕಣೆ. ಅಬ್ಬಾ, ಏನೇ ಇಷ್ಟೊಂದು ಪರಿಮಳ, ನಿನ್ನ ಗಂಧ ಹುಚ್ಚು ಹಿಡಿಸುತ್ತದೆ ಕಣೆ ಎಂದವ ಆ ಮರದ ಫೋಟೋವೊಂದನ್ನು ತೆಗೆದು ಇನ್ಸ್ಟಾಗ್ರಾಂನಲ್ಲಿ ಅಪ್ಲೋಡ್ ಮಾಡಿ ಅಲ್ಲಿಯೇ ಒಂದು ಬಂಡೆಯ ಮೇಲೆ ಕುಳಿತವನ ಕಿವಿಯಲ್ಲಿ ಗುಯಿ ಗುಯಿ ಎಂದಿತ್ತು ಮಿಂಚಿನ ಹುಳು. ಓ ಹುಳುವೆ, ಗುಟ್ಟೊಂದನ್ನು ಹೇಳಲು ಬಂದಿರುವೆಯಾ? ಬಾರೋ ನನ್ನ ಗೆಳೆಯ, ಹೇಳು ಗುಟ್ಟು, ನಾ ಮಾಡೆನು ರಟ್ಟು ಎಂದು ತುಂಟನಗೆ ನಕ್ಕ ಚಂದದ ಹುಡುಗ, ಕಪ್ಪು ಬಣ್ಣದ ಮೈಬಣ್ಣ, ತುಂಟ ಕಂಗಳ ಹೊಡೆಯ ಆಗ್ನೇಯ್. ಆ ಹುಳುವು ಅವನ ಮಾತು ಕೇಳಿ ನಾ ಏನು ಹೇಳೆನು ಎಂದು ಆರಿಹೋಯಿತು. ಅದನ್ನು ಕಂಡವನು, ಏ ಮಿಂಚಿನ ಹುಳುವೆ, ನಿನಗೂ ನಾ ಬೇಡವಾದನಾ? ಏಕೋ ನಾ ಕಪ್ಪು ಬಣ್ಣವೆಂಬ ಕಾರಣಕ್ಕ ಎಂದು ಬೇಸರಿಸಿಕೊಂಡ ಹುಡುಗ ಮತ್ತೆ ಏನೇನೋ ನೆನಪಿಸಿಕೊಂಡು ನಕ್ಕ. ರೀ ಮಿಸ್ಟರ್ ಪ್ರಕಾಶ್, ಎಲ್ಲರಿಗೂ ಹೇಳಿಬಿಡಿ ಇದೇ ನನ್ನ ಲಾಸ್ಟ್ ಫಿಲಂ ಅಂತ. ಮತ್ತಿನ್ಯಾರಿಗೂ ಸಹ ಡೇಟ್ಸ್ ಕೊಡೋದಾಗ್ಲಿ ಇಲ್ಲ ಅಷ್ಟೇ ಎಂದವಳು ಕಾಲ್ ಕಟ್ ಮಾಡಿ ಇನಿಯನ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದವಳ ಮೊಗದಲ್ಲಿ ಮುದ್ದಾದ ಮುಗುಳ್ನಗೆ. ತಕ್ಷಣ ತನ್ನ ಪಿಎಗೆ ಕರೆ ಮಾಡಿ ಕೇರಳಗೆ ಒಂದು ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸಿ ತಾನು ಕೂಡ ಬಟ್ಟೆ ಪ್ಯಾಕ್ ಮಾಡಿ ಹೊರಟಳು ತನ್ನ ಒಲವನ್ನು ಮರಳಿ ಸೇರುವುದಕ್ಕಾಗಿ. ಇತ್ತ ರೂಮಿಗೆ ಬಂದ ಆಗ್ನೇಯ್ ಮಂಚದ ಮೇಲೆ ಮಲಗಿ ಟಿವಿ ನೋಡುತ್ತಾ ಇದ್ದವನನ್ನು ಎಚ್ಚರಿಸಿದ್ದು ಒಂದು ಸುದ್ದಿ. ಖ್ಯಾತ ನಾಯಕಿ ಎಂದೇ ಪ್ರಸಿದ್ಧಿ ಪಡೆದಿರುವ ಸಾಧ್ವಿಕಾ ವರ್ಮರವರು ತಮ್ಮ 3 ವರ್ಷಗಳ ಫಿಲಂ ಕೆರಿಯರ್ಗೆ ವಿದಾಯ ಹೇಳಿದ್ದಾರೆ. ಇದರ ಮರ್ಮ ಏನಿರಬಹುದು, ಏನು ಇದರ ಹಿಂದಿನ ಉದ್ದೇಶ ಸದ್ಯದಲ್ಲಿಯೇ ತಿಳಿಯುತ್ತದೆ. ಥೂ, ಏನ್ ನ್ಯೂಸ್ ಅಂತ ಪ್ರಸಾರ ಮಾಡುತ್ತಾರೋ ಏನೋ, ಒಂದು ವಿಷಯ ಇಲ್ಲ, ಜನಗಳಿಗೆ ಒಂದು ಸಂದೇಶ ಇಲ್ಲ ಎಂದು ಬೈದುಕೊಂಡು ಟಿವಿ ಆಫ್ ಮಾಡಿ ಮಲಗಿದ್ದರು. ಮನದಲ್ಲಿ ಒಂದು ಬಗೆಯ ಖುಷಿ ಇತ್ತು. ಅಬ್ಬಾ, ಕೊನೆಗೂ ಕೇರಳಗೆ ಬಂದು ಆಯಿತು ಎಂದು ನಿಟ್ಟುಸಿರು ಬಿಟ್ಟು ಹೋಟೆಲ್ನತ್ತ ನಡೆದಳು ಸಾಧ್ವಿಕಾ. ರಾತ್ರಿ ಈ ಸಮಯದಲ್ಲಿ ಯಾರು ಬೆಲ್ಲು ಮಾಡುತ್ತಾರೆ ಎಂದು ಬಾಗಿಲು ತೆರೆದವನನ್ನು ಅಪ್ಪಿದಳು ಹುಡುಗಿ. ಅವಳನ್ನು ದೂರ ಸರಿಸಿ ಮುನಿದು ನಿಂತ ಹುಡುಗ. ಓ ಅಗ್ನಿ ಸಾಹೇಬ್ರೆ, ಯಾಕ್ರಿ ಕೋಪ? ನೀವು ಕೊಟ್ಟಿರುವ ಸಮಯಕ್ಕೆ ಸರಿಯಾಗಿಯೇ ಬಂದಿದ್ದೇನೆ ಎಂದಳು. ತಾನು ಏನು ಅವನಿಗೆ ಕಮ್ಮಿ ಇಲ್ಲ ಎಂದು ಕೋಪವಾಗಿ ನಟಿಸುತ್ತಾ. ಏ ಸಾಧ್ವಿ, ಕೋಪ ಮಾಡಿಕೊಳ್ಳಬೇಕಾಗಿರುವುದು ನಾನು, ನೀನಲ್ಲ, ಸರಿನಾ ಎಂದ ಆಗ್ನೇಯ್ ತುಸು ಏರಿದ ಧ್ವನಿಯಲ್ಲಿ. ಹೌದಾ ಮಿಸ್ಟರ್ ಆಗ್ನೇಯ್ ಹೇಳುತ್ತಾ ಹತ್ತಿರ ಬಂದಳು ಸಾಧ್ವಿಕಾ. ಅವಳ ನಡೆಗೆ ದೊಡ್ಡ ಕಣ್ಣು ಬಿಟ್ಟವ ಅವಳನ್ನು ಅತ್ತ ಸರಿಸಿ ಬಾಗಿಲು ಮುಚ್ಚಿ ಅವಳ ಸನಿಹ ಬಂದ. ಹುಡುಗ ಸನಿಹ ಬಂದಿದೆ. ಹುಡುಗಿಯ ಎದೆಬಡಿತ 100ಕ್ಕೂ ಹೆಚ್ಚು. ಯಾಕ್ರಿ ಸಾಧ್ವಿ, ಎದೆಬಡಿತ ಜೋರಾಗಿದೆ ಎಂದ ತುಂಟ ನಗೆ ನಕ್ಕು. ಅದು ನಮ್ಮ ಇನಿಯ ಹತ್ತಿರ ಇದ್ದಾರೆ ಎಂಬ ಸೂಚನೆ ನೀಡುತ್ತಾ ಇದೆ ಎಂದಳು ಅವನಂತೆಯೇ ತುಂಟ ನಗು ನಕ್ಕು. ಅವಳ ಪರಿಗೆ ಹುಡುಗನಿಗೆ ಮುದ್ದು ಉಕ್ಕಿತ್ತು. ಅಪ್ಪಿದ ಅವಳನ್ನು ತಾನು ಏನೂ ಕಡಿಮೆ ಇಲ್ಲ ಎಂಬಂತೆ ತುಸು ಗಟ್ಟಿಯಾಗಿಯೇ ಅಪ್ಪಿದವಳು. ಮದುವೆ ಎಂದರೆ ಬಂಧನ ಎಂದು ತಿಳಿದಿದೆ, ಆದರೆ ಆ ಅಭಿಪ್ರಾಯ ಬದಲಾಗುವಂತೆ ಮಾಡಿದ್ದ ನೀನು ಅಗ್ನಿ ಎಂದು ಅವನ ಕಿವಿಯಲ್ಲಿ ಪಿಸು ನುಡಿದಳು. ಅವಳು ಪಿಸುಮಾತಿಗೆ ನಕ್ಕವ ಅವಳ ಬಿಸಿ ಉಸಿರು ತಾಕಿ ರೋಮಾಂಚನಗೊಡವನ್ನೇ ಅವಳ ಕುತ್ತಿಗೆ ಚುಂಬಿಸಿದ್ದ. ಅವನ ಚುಂಬನಕ್ಕೆ ಹುಡುಗಿ ನಡುಗಿದ್ದಳು ಮತ್ತು ಮುಂದುವರೆದವ ಅವಳ ಮುಖ ಪೂರ್ತಿ ಚುಂಬಿಸಿ ತುಟಿಯ ಕಡೆ ಬಾಗಿ ಅವಳ ಕಡೆ ದೃಷ್ಟಿಸಿದ್ದ. ಅವನ ನೋಟದ ಅರ್ಥ ಬಲ್ಲವಳು ಅವಳೇ ಚುಂಬಿಸಿ ತಮ್ಮ 4 ವರ್ಷದ ದಾಂಪತ್ಯಕ್ಕೆ ಮುನ್ನುಡಿ ಬರೆಯುವ ಮೂಲಕ ತಮ್ಮ ನಡುವಿನ ಅಂತರವನ್ನು ಸಂಪೂರ್ಣವಾಗಿ ದೂರಗೊಳಿಸಿದ್ದರು. ತನ್ನ ಎದೆಯ ಮೇಲೆ ತಲೆಯಿಟ್ಟು ಮಲಗಿದ್ದವಳನ್ನು ಕಂಡು ಚಂದವಾಗಿ ನಕ್ಕ ಆಗ್ನೇಯ್ ತಮ್ಮ ಗತ ಜೀವನವನ್ನು ನೆನಪಿಸಿಕೊಂಡ. ಆಗ್ನೇಯ್ ಹೆಸರಿನಂತೆ ಅಗ್ನಿಯೇ ಅವನ ಕನಸು. ನೇಚರ್ ಫೋಟೋಗ್ರಫಿ ಎಂದರೆ ವೃತ್ತಿಯಲ್ಲಿ ಡಾಕ್ಟರ್. ಅವನ ಕಪ್ಪು ಬಣ್ಣದ ಕಾರಣ ವಯಸ್ಸು 32 ಆದರೂ ಮದುವೆ ಭಾಗ್ಯವೇ ಇರಲಿಲ್ಲ.
ಅಂತಹ ಸಂದರ್ಭದಲ್ಲಿ ಸಿಕ್ಕವಳೆ ಸಾಧ್ವಿಕಾ. ವಯಸ್ಸು 20, ಸೆಕೆಂಡ್ PUC ಮಧ್ಯಮ ವರ್ಗದ ಮನೆಯ ಹುಡುಗಿ. ಅವಳ ಕನಸು ನಟಿಯಾಗಿ ಮಿಂಚಬೇಕು ಎಂಬುದು. ಆದರೆ ಅದಕ್ಕೆ ಮನೆಯಲ್ಲಿ ಅವಕಾಶವಿಲ್ಲ. ಕಾರಣ ತುಸು ಹೆಚ್ಚೆ ಪಾಲಿಸುವ ಹಳೆಯ ಸಂಪ್ರದಾಯ. ಹೆಣ್ಣು ಮಕ್ಕಳು ಹೊರಗೆ ಹೋಗಿ ದುಡಿಯುವ ಆಗಿಲ್ಲ ಎಂಬ ಕಟ್ಟುನಿಟ್ಟಿನ ನಿಯಮಗಳನ್ನು ಅನುಸರಿಸುವ ಮನೆಯವರು. ಹುಡುಗನ ಮನೆಯವರು ತುಸು ಹೆಚ್ಚೆ ಶ್ರೀಮಂತರಾದ ಕಾರಣ ಏನೂ ಕೇಳದೆ ಕಡೆ ಪಕ್ಷ ಸಾಧ್ವಿಗಳನ್ನು ಒಪ್ಪಿಗೆ ಕೇಳದೆ ಮದುವೆ ಮಾಡಿ ಬಿಟ್ಟರು. ಆದರೆ ತನ್ನ ಕನಸಿನ ಬಗ್ಗೆ ತುಂಬಾ ಆಸೆಗಳನ್ನು ಇಟ್ಟುಕೊಂಡಿದ್ದ ಹುಡುಗಿಗೆ ಮದುವೆಯೇ ಒಂದು ಬಂಧನ ಎಂಬಂತೆ ಅನ್ನಿಸಿತು. ಅದನ್ನು ಕಳೆದುಕೊಳ್ಳುವ ಸಲುವಾಗಿ ಮೊದಲನೇ ರಾತ್ರಿಯೇ ಗಂಡನ ಬಳಿ ಡೈವರ್ಸ್ ಕೇಳಿದ ಹುಚ್ಚು ಹುಡುಗಿ. ಆದರೆ ಅದನ್ನು ಕೇಳಿ ಗಾಬರಿಯಾದ ಹುಡುಗ ಏಕೆ, ನಾನು ಕಪ್ಪು ಬಣ್ಣ ಎಂಬ ಕಾರಣಕ್ಕ ಎಂದು ಕೇಳಿದ. ಅದನ್ನು ಕೇಳಿ ಇಲ್ಲ ಆದರೆ ಎಂದು ತನ್ನ ಆಸೆಯನ್ನು ತಿಳಿಸಿದ ಹುಡುಗಿಯನ್ನು ಕಂಡು ನಕ್ಕು ಬಿಟ್ಟ ಆಗ್ನೇಯ್. ಅವ ನಗುತ್ತಾ ಇರುವುದನ್ನು ಕಂಡ ಹುಡುಗಿಗೆ ಬೇಸರವಾಗಿ ಅಳಲು ಶುರು ಮಾಡಿತು. ಅವಳ ಅಳು ಕಂಡು ನಗು ನಿಲ್ಲಿಸಿ ಗಂಭೀರವಾಗಿ ಹೇಳಿದ, 1 ವರ್ಷ ತನ್ನ ಜೊತೆಯಲ್ಲಿರುವಂತೆ. ಯಾಕೆ ಎಂದು ಕೇಳಿದ ಹುಡುಗಿಗೆ, ನೀನು ಇರು, ಆಗಲೂ ಇಷ್ಟ ಆಗಲಿಲ್ಲ ಎಂದರೆ ನಿನ್ನ ದಾರಿ ನಿನಗೆ ಎಂದ. ಹೂ ಹೇಳಿದವಳು ಅವನು ಹೇಳಿದಂತೆಯೇ ಇದ್ದಳು. ಆದರೆ ಯಾವುದೇ ಬದಲಾವಣೆ ಕಾಣಲಿಲ್ಲ. 1 ವರ್ಷ ಕಳೆದು ಅವಳು ಹೋಗುವ ದಿನ. ಹೀಗೆ ಹೇಳ್ತೀನಿ ಅಂತ ಬೇಸರವಾಗಬೇಡ ಸಾಧ್ವಿ. ನಿನ್ನ ಎಲ್ಲ ಕನಸನ್ನು ನನಸು ಮಾಡಿಕೊಂಡು ನಂತರ ನಿನಗೆ ಒಂಟಿ ಎನ್ನಿಸಿದರೆ ನನ್ನ 1 ಬಾರಿ ನೆನಪು ಮಾಡಿಕೊ. ನಿನಗೋಸ್ಕರ ಇನ್ನು 3 ವರ್ಷಗಳು ಕಾಯಿವೆ. ಅಂದರೆ ನಿನ್ನ ಮದುವೆ ವಾರ್ಷಿಕೋತ್ಸವದವರೆಗೂ. ಆಗಲೂ ನಿನ್ನ ಮನಸ್ಸು ಬದಲಾವಣೆ ಆಗಲಿಲ್ಲ ಎಂದರೆ ನಾನು ನಿನ್ನ ಮರೆಯಲು ಪ್ರಯತ್ನ ಮಾಡುವೆ ಮತ್ತು ಡೈವರ್ಸ್ ಪೇಪರ್ ಕಳಿಸ್ತೀನಿ ಹೇಳಿದವನು ಅವಳನ್ನು ಬೀಳ್ಕೊಟ್ಟ. ಮೊದಮೊದಲು ಎಲ್ಲಿಯೂ ಚಾನ್ಸ್ ದೊರೆಯದೆ ಕಷ್ಟಪಟ್ಟರೂ ನಂತರ ಪ್ರಯತ್ನಕ್ಕೆ ತಕ್ಕ ಫಲ ಎಂಬಂತೆ ಶುರುವಾಯಿತು ಹುಡುಗಿಯ ಒಂಟಿ ಪಯಣ. ಸ್ವಲ್ಪ ಕಾಲ ಏನು ಅನ್ನಿಸದೇ ಇದ್ದರೂ ಕಾಲಕ್ರಮೇಣ ಆಗ್ನೇಯನ ನೆನಪು ಕಾಡಲು ಶುರುವಾಯಿತು. ಹಾಗೆಯೇ ಇಂದು ಸಹ ಕಪ್ಪು ಬಣ್ಣ ಎಂಬುದು ಕೇಳಿ ಅವಳ ನೆನಪು ಹೆಚ್ಚಾಗಿ ಕಾಡಿತ್ತು. ಇನ್ನು ಆಗದು ಎನ್ನಿಸಿದಾಗ ಕ್ಯಾಲೆಂಡರ್ ನೋಡಿದ ಹುಡುಗಿಗೆ ಅರಿವಾಗಿದ್ದು ಆಗ್ನೇಯ್ ಹೇಳಿದ ದಿನಕ್ಕೆ 1 ದಿನ ಬಾಕಿ ಎಂದು. ಅದಕ್ಕಾಗಿಯೇ ತಕ್ಷಣ ಆಗ್ನೇಯನ ಇನ್ಸ್ಟಾಗ್ರಾಮ್ ನೋಡಿದಳು. ಅಲ್ಲಿ ಕೇರಳ ಎಂಬ ಕ್ಯಾಪ್ಷನ್ ಕಂಡಿದ್ದೆ. ತನ್ನ PAಗೆ ಹೇಳಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸಿ ಕೇರಳಕ್ಕೆ ಬಂದು ತಲುಪಿದಳು ಹುಡುಗಿ. ಎಲ್ಲವನ್ನು ನೆನೆದವನ ಮೊಗದಲ್ಲಿ ನಗು ಮೂಡಿತು. ಪಕ್ಕದಲ್ಲಿ ಮಲಗಿದ್ದ ತನ್ನ ಮಡದಿ ಸಾಧ್ವಿಗಳನ್ನು ಕಂಡದ್ದೇ ಏನೋ ತೃಪ್ತಿ ಎನ್ನಿಸಿತು. ಟೈಮ್ ನೋಡಿದವ ಅವಳ ಹಣೆಯ ಮೇಲಿನ ಕೂದಲನ್ನು ಸರಿಸಿ ಒಂದು ಬೆಚ್ಚನೆಯ ಮುತ್ತು ಕೊಟ್ಟು, ಹ್ಯಾಪಿ ಆನಿವರ್ಸರಿ ಮಿಸಸ್ ಸಾಧ್ವಿಕಾ ಆಗ್ನೇಯ್ ಎಂದ. ಅವನು ಮುತ್ತು ಕೊಟ್ಟಾಗಲೇ ಎಚ್ಚರವಾದ ಹುಡುಗಿ ಅವ ವಿಶ್ ಮಾಡಿದ್ದನ್ನು ಕೇಳಿಸಿಕೊಂಡು ಅವನನ್ನು ಗಟ್ಟಿಯಾಗಿ ತಬ್ಬಿ, ನಿಮಗೂ ಅಷ್ಟೇ, ಹ್ಯಾಪಿ ಆನಿವರ್ಸರಿ ಮಿಸ್ಟರ್ ಆಗ್ನೇಯ್ ಎಂದಳು. ಅಷ್ಟೇನಾ ಎಂದು ಕಣ್ಣು ಹೊಡೆದ ತುಂಟ ಹುಡುಗ. ಅವನ ಮಾತಿಗೆ ನಾಚಿದ ಹುಡುಗಿ ಅವನ ಎದೆಯಲ್ಲಿ ಮುಖ ಉದುಗಿಸಿ ಥ್ಯಾಂಕ್ಸ್ ಹೇಳಿದವಳ ಕಣ್ಣಿನ ನೀರು ಅವನ ಎದೆ ಸೋಕಿತ್ತು. ತನ್ನ ಎದೆ ಒದ್ದೆಯಾದ ಅನುಭವ ಆದಾಗ ಅವಳ ಮುಖ ಸರಿಸಿ ನೋಡಿದ ಆಗ್ನೇಯ್ ಬೆಚ್ಚಿದ. ಯಾಕೆ ಸಾಧ್ವಿ ಕಣ್ಣಲ್ಲಿ ನೀರು ಎಂದ ಗಾಬರಿಯಲ್ಲಿ. ಅದು ಖುಷಿಗೆ ಅಗ್ನಿ. ನಾನು ಏನೇ ತಪ್ಪು ಮಾಡಿದರೂ ನಿಮ್ಮನ್ನು ಎಷ್ಟೇ ದೂರ ಇಟ್ಟರೂ ನನಗೋಸ್ಕರ ಕಾಯುತ್ತಿದ್ದಿರಿ. ನಾನು ಎಷ್ಟು ಅದೃಷ್ಟವಂತೆ ಎಂದಳು ಭಾವುಕವಾಗಿ. ಹಾಗೆಲ್ಲ ಏನೂ ಇಲ್ಲ, ನಾನು ಬೇರೆ ಕರಿಯ. ನೀನು ಸಿಕ್ಕಿದೆ ತುಂಬ ಸಮಯ ಆದ್ಮೇಲೆ. ಮತ್ತೆ ಇನ್ನೊಬ್ಬಳನ್ನು ಹುಡುಕಿ ಮದುವೆ ಆಗುವುದು ಅಸಾಧ್ಯ ಎಂದು ನಿನಗಾಗಿ ಕಾಯುತ್ತಿದ್ದೆ ಎಂದ ತಮಾಷೆಯಾಗಿ. ಅವನ ಮಾತಿಗೆ ಹುಸಿ ಮುನಿಸು ತೋರಿ ಅವನನ್ನು ಅಪ್ಪಿದ ಹುಡುಗಿ, ಮದುವೆ ಎಂಬುದು ಖಂಡಿತ ಬಂಧನ ಅಲ್ಲ, ಇದೊಂದು ಗಟ್ಟಿಯಾದ ಬಂಧ, ಸುಂದರವಾದ ಅನುಬಂಧ ಎಂದಿತ್ತು. ಹೂ ಎಂದವ ಅವಳನ್ನು ಮುದ್ದಿಸಲು ಶುರು ಮಾಡಿದ. ಅವನಿಗೆ ಪ್ರತಿಯಾಗಿ ಸ್ಪಂದಿಸಿದ ಹುಡುಗಿ ಅವನೊಂದಿಗೆ ಒಂದಾದಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.